ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ರಾತ್ರಿ ಸುಮಾರು 10 ಗಂಟೆಯಾಗಿತ್ತು. ರಸ್ತೆಗಳು ಖಾಲಿಯಾಗಿದ್ದವು. ಈ ನಿಶಬ್ದದಲ್ಲಿ ಕೆಂಪು ಸಲ್ವಾರ್ ಸೂಟು ಮತ್ತು ಹಳದಿ ದುಪ್ಪಟ ಧರಿಸಿದ ಒಬ್ಬ ಯುವ ಸುಂದರಿ ಮಹಿಳೆ ನಿಧಾನವಾಗಿ ರಸ್ತೆಯ ಬದಿಯಲ್ಲಿ ನಡೆದು ಹೋಗುತ್ತಿದ್ದಳು. ಅವಳು ಸಾಮಾನ್ಯ ಹೆಣ್ಣು ಮಗಳಾಗಿರಲಿಲ್ಲ. ಅವಳು IPS ಅಧಿಕಾರಿ ಪೂಜಾ ಶರ್ಮಾ. ಈ ಸಮಯದಲ್ಲಿ ಪೂಜಾ ತನ್ನ ತಾಯಿಯ ಔಷಧಿಗಳನ್ನು ತೆಗೆದುಕೊಂಡು ಬರಲು ವೈದ್ಯರ ಮನೆಗೆ ಹೋಗುತ್ತಿದ್ದಳು. ಅವಳ ನಡೆಯಲ್ಲಿ ಆತ್ಮವಿಶ್ವಾಸವಿತ್ತು, ಆದರೆ ಅವಳ ಮುಖದಲ್ಲಿ ತನ್ನ ತಾಯಿಯ ಅನಾರೋಗ್ಯದ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ರಸ್ತೆಯ ತಿರುವಿನಲ್ಲಿ ಪೂಜಾ ತನ್ನ ಗಮನ ರಸ್ತೆ ಬದಿಯಲ್ಲಿ ಕುಳಿತಿದ್ದ ಕೆಲವು ಪೊಲೀಸರ ಮೇಲೆ ಬಿದ್ದಿತು. ಅಲ್ಲಿ 3-4 ಕಾನ್ಸ್ಟೇಬಲ್ಗಳು ಮತ್ತು ಇನ್ಸ್ಪೆಕ್ಟರ್ ಮಲ್ಹೋತ್ರ ಕುಳಿತಿದ್ದರು. ಅವರ ಮುಂದೆ ಡ್ರಿಂಕ್ಸ್ ಬಾಟಲಿಗಳು ತೆರೆದಿದ್ದವು ಮತ್ತು ಮೊಬೈಲ್ ನಲ್ಲಿ ಜೋರಾಗಿ ಹಾಡುಗಳು ಕೇಳಿ ಬರುತ್ತಿದ್ದವು. ಅವರೆಲ್ಲರೂ ಜೋರಾಗಿ ನಗುತ್ತಾ ಅಶ್ಲೀಲ ಮಾತುಗಳನ್ನಾಡುತ್ತಿದ್ದರು. ಅವರು ಪೂರ್ತಿಯಾಗಿ ಒಂದು ರೀತಿ ಮತ್ತಿನಲ್ಲಿದ್ದರು. ಇನ್ಸ್ಪೆಕ್ಟರ್ ಮಲ್ಹೋತ್ರ ಕಣ್ಣು ಪೂಜಾ ಮೇಲೆ ಬಿದ್ದ ತಕ್ಷಣ ಅವನ ಕಣ್ಣುಗಳು ಒಳೆಯತೊಡಗಿದವು. ಅವನು ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಕಾನ್ಸ್ಟೇಬಲ್ಗೆ ತನ್ನ ಕಾಲಿನಿಂದ ತಳ್ಳಿ ಹೇಳಿದನು, ಓಯ್ ನೋಡು, ಈ ರಾತ್ರಿ ಯಾವುದೋ ಸುಂದರ ನಕ್ಷತ್ರ ಬರುತ್ತಿದೆ, ಬನ್ನಿ ಸ್ವಲ್ಪ ಮಜಾ ಮಾಡೋಣ ಎಂದನು. ಇದನ್ನು ಕೇಳಿ ಉಳಿದ ಕಾನ್ಸ್ಟೇಬಲ್ಗಳು ಕೂಡ ದುಷ್ಟ ನಗುವನ್ನು ನಕ್ಕರು. ಅವರ ಮುಂದೆ ನಿಂತಿದ್ದ ಮಹಿಳೆ ಸಾಮಾನ್ಯ ದಾರಿ ಹೋಕಳಲ್ಲ, ಆದ್ರೆ ಅವರದೇ ಜಿಲ್ಲೆಯ IPS ಅಧಿಕಾರಿ ಎಂದು ಅವರಿಗೆ ಸ್ವಲ್ಪವೂ ತಿಳಿದಿರಲಿಲ್ಲ. ಪೂಜಾ ಇದನ್ನು ನೋಡಿ ಕೆಲವು ಕ್ಷಣಗಳ ಕಾಲ ನಿಂತು ಹೋದಳು. ಅವಳು ಆಳವಾದ ಉಸಿರು ತೆಗೆದುಕೊಂಡು ನೇರವಾಗಿ ಅವರ ಕಡೆಗೆ ಸಾಗಿದಳು. ನೀವು ಪೊಲೀಸರಾಗಿ ಇದೆಲ್ಲ ಮಾಡುತ್ತಿದ್ದೀರಾ? ರಸ್ತೆಯ ಮೇಲೆ ಬಹಿರಂಗವಾಗಿ ಕುಳಿತು ಡ್ರಿಂಕ್ಸ್ ಕುಡಿಯುತ್ತಿದ್ದೀರಾ? ಅಶ್ಲೀಲ ಹಾಡುಗಳನ್ನು ಹಾಕುತ್ತಿದ್ದೀರಾ? ಸರ್ಕಾರ ಮದ್ಯಪಾನ ನಿಷೇಧ ಜಾರಿ ಮಾಡಿದೆ. ಆಗಿರುವಾಗ ನೀವೇ ಕಾನೂನು ಮುರಿಯುತ್ತಿದ್ದೀರಾ? ನೀವೇ ಇಂಥ ಕೆಲಸಗಳನ್ನು ಮಾಡಿದರೆ ಜನರಿಂದ ನಾವು ಏನನ್ನು ನಿರೀಕ್ಷಿಸಬಹುದು ಎಂದು ಪೂಜಾ ಕಠಿಣ ಧ್ವನಿಯಲ್ಲಿ ಕೇಳಿದಳು. ಪೂಜಾ ಧ್ವನಿಯಲ್ಲಿನ ದೃಢತೆ ಉಳಿದ ಕಾನ್ಸ್ಟೇಬಲ್ ಗಳನ್ನು ಒಂದು ಕ್ಷಣ ಮೌನವಾಗುವಂತೆ ಮಾಡಿತು. ಆದರೆ ಮಲ್ಹೋತ್ರ ಮೇಲೆ ಇದರ ಯಾವುದೇ ಪರಿಣಾಮ ಬೀರಿಲ್ಲ. ಅವನು ತೂಗಾಡುತ್ತಾ ಎದ್ದು ನಿಂತು ಪೂಜಾ ಮುಂದೆ ಬಂದನು. ಅವನ ಕಣ್ಣುಗಳಲ್ಲಿ ಅಮಲು ಮತ್ತು ಕಾಮ ಎರಡು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅರೆ ಮೇಡಮ್, ನೀವು ಈ ರಾತ್ರಿ ಎಲ್ಲಿಗೆ ಹೋಗುತ್ತಿದ್ದೀರಾ? ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಾ. ದಯವಿಟ್ಟು ನಮ್ಮ ಮೇಲೂ ಒಮ್ಮೆ ದೃಷ್ಟಿ ಬೀರಬಾರದೆ? ನಾವು ನಿಮ್ಮ ಅಭಿಮಾನಿಯಾಗಬಹುದು ಎಂದು ಮಲ್ಹೋತ್ರ ಅಸಭ್ಯ ನಗುವಿನೊಂದಿಗೆ ಹೇಳಿ ಪೂಜಳ ಕೈ ಹಿಡಿಯಲು ಪ್ರಯತ್ನಿಸಿದನು. ಪೂಜಳ ಕೋಪ ಉಕ್ಕಿ ಹರಿಯಿತು. ಅವಳು ತನ್ನ ಕೈಯನ್ನು ಕೊಡವಿಕೊಂಡು ಹೇಳಿದಳು, ನೋಡಿ ಇನ್ಸ್ಪೆಕ್ಟರ್, ನಾನು ನಿಮಗೆ ಗೌರವ ಕೊಡುವುದರಿಂದಲೇ ಸುಮ್ಮನಿದ್ದೇನೆ, ಆದರೆ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ನಾನು ಈ ಇಡೀ ವಿಷಯದ ಬಗ್ಗೆ ವರದಿ ಮಾಡುತ್ತೇನೆ. ಇದನ್ನು ಕೇಳಿ ಮಲ್ಹೋತ್ರ ಜೋರಾಗಿ ನಕ್ಕನು. ವರದಿಯೇ? ಇಡೀ ಪೊಲೀಸ್ ಠಾಣೆ ನನ್ನದು. ನಾನು ಈ ಠಾಣೆಯ ಮಾಲೀಕ ಮತ್ತು ನಾನು ಬಯಸಿದರೆ ನಿಮ್ಮನ್ನು ಈಗಲೇ ಬಂಧಿಸಬಹುದು. ನಿಮ್ಮಿಂದ ಏನು ಮಾಡಲು ಸಾಧ್ಯ, ಅರ್ಥವಾಯಿತೆ ಎಂದು ಹೇಳಿ ಅವನು ಪೂಜಳ ಕೈಯನ್ನು ಬಲವಾಗಿ ಹಿಡಿದು ಹತ್ತಿರಕ್ಕೆ ಎಳೆದನು. ಜಾಸ್ತಿ ಮಾತನಾಡಿದರೆ ನಾನೇ ನಿಮ್ಮ ನಾಲಿಗೆ ಕತ್ತರಿಸುತ್ತೇನೆ ಎಂದು ಮಲ್ಹೋತ್ರ ಗರ್ಜಿಸಿದನು. ಪೂಜಳಿಗೆ ಕಾಲ ಅಡಿಯಲ್ಲಿರುವ ಭೂಮಿ ಜಾರಿದಂತಾಯಿತು. ಒಂದು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇಷ್ಟು ಕೀಳಾಗಿ ನಡೆದುಕೊಳ್ಳಬಹುದು ಎಂದು ಅವಳು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಆದರೆ ಮುಂದಿನ ಕ್ಷಣದಲ್ಲಿ ಅವಳು ತನ್ನನ್ನು ತಾನು ನಿಭಾಯಿಸಿಕೊಂಡಳು ಮತ್ತು ದೃಢ ಧ್ವನಿಯಲ್ಲಿ ಈ ರೀತಿಯಾಗಿ ಹೇಳಿದಳು, ನೀವು ಎಲ್ಲೆಯನ್ನು ಮೀರುತ್ತಿದ್ದೀರಿ, ಸುಧಾರಿಸಿಕೊಳ್ಳಿ, ಇಲ್ಲದಿದ್ದರೆ ನಾನು ನಿಮ್ಮೆಲ್ಲರನ್ನು ಅಮಾನತುಗೊಳಿಸುತ್ತೇನೆ. ನನ್ನನ್ನು ದುರ್ಬಲ ಎಂದು ಭಾವಿಸಬೇಡಿ. ನೀವು ನಾನು ಯಾರು ಎಂದು ತಿಳಿದಿಲ್ಲ, ಆದ್ದರಿಂದ ನನ್ನ ಜೊತೆ ಜಗಳಕ್ಕೆ ಬರಬೇಡಿ. ಆದ್ರೆ ಮಲ್ಹೋತ್ರ ಅವಳ ಮಾತುಗಳಿಗೆ ಗಮನ ಕೊಡಲಿಲ್ಲ. ಬದಲಾಗಿ ಅವನು ಪೂಜಳನ್ನು ಇನ್ನಷ್ಟು ಬಿಗಿಯಾಗಿ ತನ್ನ ಬಾಹುಗಳಲ್ಲಿ ಎಳೆದುಕೊಂಡನು. ನೀನು ನಮ್ಮನ್ನು ಅಮಾನತು ಮಾಡಬಲ್ಲೆಯಾ? ನೀನು ಯಾರು ಎಂದು ಭಾವಿಸಿದ್ದೀಯಾ? ಮಲ್ಹೋತ್ರ ವಿಷ ಉಗಿಯುತ್ತಾ ಈ ರೀತಿಯಾಗಿ ಹೇಳಿದನು. ಅಷ್ಟೊತ್ತಿಗಾಗಲೇ ಪೂಜಳ ಸಹನೆ ಮುಗಿದಿತ್ತು. ಅವಳು ತನ್ನ ಪೂರ್ಣ ಶಕ್ತಿಯಿಂದ ಮಲ್ಹೋತ್ರ ಕೆನ್ನೆಗೆ ಒಂದು ಬಲವಾದ ಕಪೋಳ ಮೋಕ್ಷ ಮಾಡಿದಳು. ಆ ಹೊಡೆತ ಎಷ್ಟು ಬಲವಾಗಿತ್ತು ಎಂದರೆ ಇದರಿಂದ ಮಲ್ಹೋತ್ರ ತೂಗಾಡಿದನು. ಕೋಪದಿಂದ ಕೆರಳಿದ ಅವನು ಪಕ್ಕದಲ್ಲಿದ್ದ ಡ್ರಿಂಕ್ಸ್ ಬಾಟಲ್ ಅನ್ನು ಎತ್ತಿ ಪೂರ್ಣ ಶಕ್ತಿಯಿಂದ ಪೂಜಳ ಕೈಗೆ ಹೊಡೆದನು. ಬಾಟಲಿಯ ತುಂಡುಗಳು ಪೂಜಳ ಕೈಗೆ ಚುಚ್ಚಿ ರಕ್ತ ಹರಿಯತೊಡಗಿತು. ನೋವಿನಿಂದ ಅವಳ ಉಸಿರಾಟ ವೇಗವಾಯಿತು. ಆದ್ರೆ ಮಲ್ಹೋತ್ರ ಅಷ್ಟಕ್ಕೆ ನಿಲ್ಲಲಿಲ್ಲ. ಅವನು ಪೂಜಳನ್ನು ತಳ್ಳಿ ಪಕ್ಕದಲ್ಲಿ ನಿಂತಿದ್ದ ಮೋಟಾರ್ ಸೈಕಲ್ಗೆ ಆಕೆಯನ್ನು ಒರಗಿಸಿದನು. ಆಗ ಪೂಜಾ ನೋವಿನಿಂದ ನರಳಿದಳು. ಅವಳ ಮನಸ್ಸಿನಲ್ಲಿ ಒಂದು ವಿಷಯ ಮಾತ್ರ ಓಡಾಡುತ್ತಿತ್ತು, ನಾನು ಈಗ ಹಿಂಜರಿದರೆ ಈ ದುಷ್ಟರು ಮತ್ತಷ್ಟು ಮುಂದುವರಿಯುತ್ತಾರೆ. ಅವಳು ನೆಲದ ಮೇಲೆ ಬಿದ್ದರೂ ಕೂಡ ತನ್ನನ್ನು ತಾನು ಹಿಡಿದುಕೊಂಡಳು. ತನ್ನ ಕಣ್ಣುಗಳಲ್ಲಿ ಕೋಪ ಮತ್ತು ದೃಢ ನಿಶ್ಚಯದ ಕಿಡಿ ಒತ್ತಿಸಿ ಅವಳು ತನ್ನ ಫೋನ್ ಕಡೆಗೆ ಕೈ ಚಾಚಿದಳು. ಆದ್ರೆ ಆಗಾಗಲೇ ಮಲ್ಹೋತ್ರ ಅವಳ ಫೋನ್ ಅನ್ನು ಕಿತ್ತು ಎಸೆದನು. ಈಗ ಪರಿಸ್ಥಿತಿ ಇನ್ನಷ್ಟು ಅಪಾಯಕಾರಿಯಾಗಿತ್ತು. ಉಳಿದ ಕಾನ್ಸ್ಟೇಬಲ್ ಗಳು ಕೂಡ
ಎದ್ದು ನಿಂತು ಅವಳನ್ನು ಸುತ್ತುವರಿದರು. ಇದು ಕೇವಲ ವಾದದ ವಿಷಯವಲ್ಲ, ಇದು ಜೀವದ ಅಪಾಯ ಎಂದು ಪೂಜಾ ಅರ್ಥ ಮಾಡಿಕೊಂಡಳು. ಆ ರಾತ್ರಿಯ ಘಟನೆಯ ನಂತರ ಪೂಜಾ ಶರ್ಮಳ ಇಡೀ ದೇಹ ನೋವಿನಿಂದ ನರಳುತ್ತಿತ್ತು. ಅವಳ ಕೈಯಿಂದ ರಕ್ತ ಇನ್ನು ನಿಂತು ನಿಂತು ಹರಿಯುತ್ತಿತ್ತು. ಆದರೆ ಅವಳ ಮನಸ್ಸಿನಲ್ಲಿನ ಕೋಪ ಮತ್ತು ಆಕ್ರೋಶ ಯಾವುದೇ ನೋವಿಗಿಂತಲೂ ತೀವ್ರವಾಗಿತ್ತು. ಅವಳು ಕಷ್ಟಪಟ್ಟು ತನ್ನನ್ನು ತಾನು ನಿಭಾಯಿಸಿಕೊಂಡು ವೇಗವಾಗಿ ಅಲ್ಲಿಂದ ಓಡಿ ಹೋಗಿ ನೇರವಾಗಿ ತನ್ನ ಮನೆ ತಲುಪಿದಳು. ಬಾಗಿಲು ಮುಚ್ಚಿದ ತಕ್ಷಣ ಅವಳು ಹಾಸಿಗೆ ಮೇಲೆ ಹೋಗಿ ಕುಳಿತಳು. ಮಲ್ಹೋತ್ರನ ಅಶ್ಲೀಲ ಮಾತುಗಳು ಇನ್ನು ಅವಳ ಕಿವಿಗಳಲ್ಲಿ ಗೊಯ್ಗುಟ್ಟುತ್ತಿದ್ದವು. ಕೋಪದ ಜೊತೆಗೆ ಅವಳ ಕಣ್ಣುಗಳಲ್ಲಿ ಅಸಹಾಯಕತೆಯೂ ಇತ್ತು. ನಮ್ಮ ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆ ಮತ್ತು ಯಾರು ಧ್ವನಿ ಎತ್ತುತ್ತಿಲ್ಲ. ಈ ಜನರು ಎಷ್ಟು ಹುಡುಗಿಯರನ್ನು ಈ ರೀತಿ ಕಾಡುತ್ತಿರಬಹುದು. ಸಾಮಾನ್ಯ ಜನರು ಡ್ರಿಂಕ್ಸ್ ಮಾಡಿದರೆ ಅವರನ್ನು ಹೊಡೆದು ಲಾಕಪ್ಗೆ ಹಾಕಲಾಗುತ್ತದೆ. ಆದರೆ ಪೊಲೀಸರೇ ಅಮಲೇರಿ ರಸ್ತೆಯಲ್ಲಿ ದರಡೆ ಕೋರರಂತೆ ಓಡಾಡಿದರೆ ಅವರನ್ನು ಯಾರು ತಡೆಯುತ್ತಾರೆ? ಆದರೆ ಇಲ್ಲ, ನಾನು ಈಗ ಸುಮ್ಮನಿರುವುದಿಲ್ಲ, ನಾನು ಈ ಜನರಿಗೆ ಪಾಠ ಕಲಿಸುತ್ತೇನೆ ಎಂದು ಪೂಜಳ ಕಣ್ಣುಗಳಲ್ಲಿ ದೃಢತೆ ಕಾಣುತ್ತಿತ್ತು. ಅವಳು ತನ್ನ ಮನಸ್ಸಿನಲ್ಲಿಯೇ ಪ್ರತಿಜ್ಞೆ ಮಾಡಿದಳು, ನಾನು ಅವರನ್ನು ಅಮಾನತುಗೊಳಿಸಿಯೇ ತೀರುತ್ತೇನೆ. ಅವರ ಕ್ರೌರ್ಯಕ್ಕೆ ಬಲಿಯಾದ ಪ್ರತಿಯೊಬ್ಬ ಹುಡುಗಿಗೂ ನ್ಯಾಯ ಕೊಡಿಸುತ್ತೇನೆ ಎಂದು ಪೂಜಾ ಇಡೀ ರಾತ್ರಿ ನಿದ್ರಿಸಲಿಲ್ಲ. ಮುಂಜಾನೆಯೇ ಒಂದು ಯೋಜನೆ ರೂಪಿಸಿದಳು. ತನ್ನ ಬಾಲ್ಯದ ಗೆಳತಿ ರೇಷ್ಮೆಗೆ ಫೋನ್ ಮಾಡಿ ಇಡೀ ಘಟನೆಯನ್ನು ಮತ್ತು ತನ್ನ ಯೋಜನೆಯನ್ನು ವಿವರಿಸಿದಳು. ರೇಷ್ಮಾ ತಕ್ಷಣವೇ ಸಹಾಯ ಮಾಡಲು ಒಪ್ಪಿಕೊಂಡಳು. ಮರುದಿನ ರಾತ್ರಿ ಯೋಜನೆಯ ಪ್ರಕಾರ ರೇಷ್ಮಾ ಸಾಮಾನ್ಯ ಹುಡುಗಿಯಂತೆ ಸಿದ್ಧವಾಗಿ ಮಲ್ಹೋತ್ರ ಮತ್ತು ಅವನ ಸಹಚರರು ಕುಡಿದಿದ್ದ ಅದೇ ರಸ್ತೆಯಲ್ಲಿ ನಿಧಾನವಾಗಿ ನಡೆದು ಹೋದಳು. ಪೂಜಾ ದೂರದಲ್ಲಿ ಮರದ ಹಿಂದೆ ಅವಿತಿದ್ದು ತನ್ನ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದಳು. ಅವರು ನಿರೀಕ್ಷಿಸಿದಂತೆ ಇನ್ಸ್ಪೆಕ್ಟರ್ ಮಲ್ಹೋತ್ರ ಮತ್ತು ಅವನ ಸಹಚರರು ರಸ್ತೆಯ ಬದಿಯಲ್ಲಿ ಮದ್ಯ ಸೇವಿಸುತ್ತಿದ್ದರು. ರೇಷ್ಮಳನ್ನು ನೋಡಿದ ಒಬ್ಬ ಸಹಚರ, ಸರ್ ನೋಡಿ, ಇಂದು ಮತ್ತೆ ಒಂದು ಹುಡುಗಿ ಹೋಗುತ್ತಿದ್ದಾಳೆ ಎಂದನು. ಆಗ ಮಲ್ಹೋತ್ರ ನಗುತ್ತಾ, ಓಹೋ, ಇಂದು ಕೂಡ ಅದೃಷ್ಟ ನಮ್ಮ ಜೊತೆಯಲ್ಲಿದೆ, ಇವಳನ್ನು ಬಿಡಬಾರದು, ಮಜಾ ಮಾಡೋಣ ಎಂದನು. ಆಗ ಇದ್ದಕ್ಕಿದ್ದಂತೆ ಅವರು ರೇಷ್ಮಳ ಬಳಿಗೆ ಹೋದರು. ಮಲ್ಹೋತ್ರ ನಶೆಯಲ್ಲಿ ರೇಷ್ಮಾ ಬಳಿಗೆ ಬಂದು, ಏನ್ ಮೇಡಮ್, ನಿಮ್ಮ ಹೆಸರೇನು? ಇಷ್ಟು ರಾತ್ರಿ ಎಲ್ಲಿಗೆ ಹೊರಟಿದ್ದೀರಾ? ನಮ್ಮ ಮೇಲೂ ಸ್ವಲ್ಪ ಗಮನ ಕೊಡಿ ಎಂದು ಅಸಹ್ಯಕರವಾದ ನಗುವನ್ನು ಬೀರಿದನು. ರೇಷ್ಮಾ ಭಯಗೊಂಡವಳಂತೆ ನಟಿಸಿದಳು. ಆಗ ಒಬ್ಬ ಸಹಚರ ಆಕೆಯ ಕೈ ಹಿಡಿದು ಎಳೆದನು. ರೇಷ್ಮಾ ಜೋರಾಗಿ ಕಿರಿಚಿದಳು ಮತ್ತು ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ದೂರದಲ್ಲಿ ನಿಂತಿದ್ದ ಪೂಜಾ ಈ ಎಲ್ಲವನ್ನು ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡುತ್ತಿದ್ದಳು. ಪರಿಸ್ಥಿತಿ ಮಿತಿ ಮೀರಿದಾಗ ರೇಷ್ಮಾ ತನ್ನ ಯೋಜನೆಯ ಪ್ರಕಾರ ಮಲ್ಹೋತ್ರ ಕೈಯನ್ನು ಬಲವಾಗಿ ಕಚ್ಚಿ ಅಲ್ಲಿಂದ ಓಡಿ ಹೋದಳು. ನಶೆಯಲ್ಲಿದ್ದ ಕಾರಣ ಯಾರು ಆಕೆಯನ್ನು ಬೆನ್ನಟ್ಟಲು ಸಾಧ್ಯವಾಗಲಿಲ್ಲ. ರೇಷ್ಮಾ ನೇರವಾಗಿ ಪೂಜಾ ಬಳಿಗೆ ಹೋಗಿ ಇಬ್ಬರು ಅಲ್ಲಿಂದ ಹೊರಟು ಹೋದರು. ಈಗ ಪೂಜಾ ಬಳಿ ಮಲ್ಹೋತ್ರ ಮತ್ತು ಅವನ ಸಹಚರರ ವಿರುದ್ಧ ಒಂದು ಬಲವಾದ ಪುರಾವೆ ಇತ್ತು. ಆದರೆ ಕೇವಲ ಒಂದು ಸಾಕ್ಷಿಯಿಂದ ಒಬ್ಬ ದೊಡ್ಡ ಇನ್ಸ್ಪೆಕ್ಟರ್ ಮಣಿಯುವುದಿಲ್ಲ ಎಂದು ಆಕೆಗೆ ಗೊತ್ತಿತ್ತು. ಅವರು ಕೇವಲ ನಶೆಯಲ್ಲಿ ಈ ರೀತಿ ವರ್ತಿಸದೆ ಪದೇ ಪದೇ ಇಂತಹ ಕೃತ್ಯಗಳನ್ನು ಮಾಡುತ್ತಾರೆ ಎಂದು ಸಾಬೀತುಪಡಿಸಲು ಆಕೆಗೆ ಹೆಚ್ಚಿನ ಸಾಕ್ಷಿಗಳು ಬೇಕಾಗಿದ್ದವು. ಮೂರನೇ ರಾತ್ರಿ ಕೆಂಪು ಸೀರೆಯನ್ನು ಧರಿಸಿ ತನ್ನ ತಲೆಯನ್ನು ದುಪ್ಪಟದಿಂದ ಮುಚ್ಚಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದು ಪೂಜಾ ಅದೇ ರಸ್ತೆಯ ಕಡೆಗೆ ನಡೆದಳು. ದೂರದಿಂದಲೇ ಅವಳು ಅದೇ ದೃಶ್ಯವನ್ನು ನೋಡಿದಳು. ಮಲ್ಹೋತ್ರ ಮತ್ತು ಅವನ ಸಹಚರರು ಒಂದು ಗುಡಿಸಲಿನ ಬಳಿ ಕುಳಿತುಕೊಂಡಿದ್ದರು. ಪೂಜಾ ಪೊದೆಗಳ ಹಿಂದೆ ಅಡಗಿ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲು ಶುರು ಮಾಡಿದಳು. ಸುಮಾರು 2 ನಿಮಿಷಗಳ ಕಾಲ ಅವಳು ಎಲ್ಲವನ್ನು ರೆಕಾರ್ಡ್ ಮಾಡಿದಳು. ಬಾಟಲ್ಗಳು, ನಗು, ಕೆಟ್ಟ ಮಾತುಗಳು ಮತ್ತು ಮಲ್ಹೋತ್ರನ ನಶೆಗಣ್ಣಿನ ಮುಖ. ಆ ನಂತರ ಸಾಕ್ಷಿ ಸಾಕು ಎಂದುಕೊಂಡು ಆಕೆ ಮನೆಗೆ ಮರಳಿದಳು. ಮನೆಗೆ ಬಂದು ಆ ವಿಡಿಯೋವನ್ನು ಹಲವಾರು ಬಾರಿ ನೋಡಿದಳು. ಪ್ರತಿ ಬಾರಿಯೂ ಅವಳ ಕೋಪ ಹೆಚ್ಚಾಯಿತು. ಈ ಜನರು ಪೊಲೀಸ್ ಸಮವಸ್ತ್ರಕ್ಕೆ ಕಳಂಕ, ಇವರು ಯಾರನ್ನು ರಕ್ಷಿಸುವುದಿಲ್ಲ, ಈ ಪುರಾವೆಗಳು ಇವರನ್ನು ಹಾಳು ಮಾಡುತ್ತವೆ ಎಂದು ಅವಳು ತನ್ನಷ್ಟಕ್ಕೆ ತಾನು ಹೇಳಿಕೊಂಡಳು. ಆದರೆ ಕೇವಲ ವಿಡಿಯೋ ರೆಕಾರ್ಡ್ ನಿಂದ ಏನು ಆಗುವುದಿಲ್ಲ ಎಂದು ಪೂಜೆಗೆ ಗೊತ್ತಿತ್ತು. ಮಲ್ಹೋತ್ರ ಪ್ರಭಾವಶಾಲಿ ವ್ಯಕ್ತಿ ಮತ್ತು ಅವನಿಗೆ ಅನೇಕ ಅಧಿಕಾರಿಗಳ ಬೆಂಬಲ ಇತ್ತು. ಅವನನ್ನು ಸಸ್ಪೆಂಡ್ ಮಾಡಲು ಪುರಾವೆಗಳ ಜೊತೆಗೆ ಸಾರ್ವಜನಿಕರ ಬೆಂಬಲ ಮತ್ತು ಹಿರಿಯ ಅಧಿಕಾರಿಗಳ ಸಹಾಯ ಬೇಕಿತ್ತು. ಮರುದಿನ ಬೆಳಿಗ್ಗೆ ಪೂಜಾ ತನ್ನ ನೆರೆಹೊರೆಯ ಕೆಲವು ವಿಶ್ವಾಸಾರ್ಹ ಮಹಿಳೆಯರು ಮತ್ತು ಹಿರಿಯರನ್ನು ಮನೆಗೆ ಕರೆದು ವಿಡಿಯೋ ತೋರಿಸಿದಳು. ಸಂಪೂರ್ಣ ಕಥೆಯನ್ನು ವಿಡಿಯೋ ನೋಡಿದ ಎಲ್ಲರೂ ಕೋಪಗೊಂಡರು. ಅದರಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ಈ ರೀತಿಯಾಗಿ ಹೇಳಿದರು, ಮೇಡಮ್, ನಮ್ಮ ಜಿಲ್ಲೆಯ ಪೊಲೀಸರೇ ಈ ರೀತಿಯಾಗಿ ಕೆಲಸ ಮಾಡಿದರೆ ಜನ ಎಲ್ಲಿಗೆ ಹೋಗುತ್ತಾರೆ? ನೀವು ಮಾಡುತ್ತಿರುವುದು ಸಂಪೂರ್ಣ ಸರಿಯಾಗಿದೆ. ನಾವು ಅವನ ವಿರುದ್ಧ ಸಾಕ್ಷಿ ಹೇಳಲು ಸಿದ್ಧರಿದ್ದೇವೆ ಎಂದರು. ಅಲ್ಲಿದ್ದ ಇನ್ನೊಬ್ಬ ಮಹಿಳೆ ಈ ರೀತಿಯಾಗಿ ಹೇಳಿದಳು, ಮೇಡಮ್, ನಿಮ್ಮಂತವರೇ ನಮ್ಮ ಭರವಸೆ. ನೀವು ಏನು ಹೇಳುತ್ತೀರೋ ಅದನ್ನೇ ನಾವು ಮಾಡುತ್ತೇವೆ. ಪೂಜಾ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಸಾರ್ವಜನಿಕರ ಬೆಂಬಲ ಸಿಕ್ಕಿದೆ ಎಂದು ಆಕೆಗೆ ಅರ್ಥವಾಯಿತು. ಈಗ ಮುಂದಿನ
ಮುಂದಿನ ಹೆಜ್ಜೆ ಇಡಬೇಕಿತ್ತು. ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸುವುದು, ಮಲ್ಹೋತ್ರನನ್ನು ನೇರವಾಗಿ ಹಿಡಿದು ಹಾಕಿಸುವುದು ಸುಲಭವಲ್ಲ ಎಂದು ಪೂಜೆಗೆ ತಿಳಿದಿತ್ತು. ಒಂದು ವೇಳೆ ಆಕೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದರೆ ಆ ವಿಷಯವನ್ನು ಮುಚ್ಚಿ ಹಾಕಲಾಗುತ್ತಿತ್ತು. ಆದ್ದರಿಂದ ಆಕೆ ನೇರವಾಗಿ ಜಿಲ್ಲೆಯ ಡಿಎಸ್ಪಿ ನಂತರ ಎಸ್ಪಿ ಮತ್ತು ಅಗತ್ಯ ಬಿದ್ದರೆ ಡಿಎಂ ಬಳಿಗೆ ಹೋಗಲು ನಿರ್ಧರಿಸಿದಳು. ಸಾಕ್ಷ್ಯಗಳನ್ನು ಸಿದ್ಧಪಡಿಸಿಕೊಂಡು ಆಕೆ ಮೊದಲಿಗೆ ಡಿಎಸ್ಪಿ ವಿಕಾಸ್ ಸಿಂಗ್ ಅವರ ಕಚೇರಿಗೆ ಹೋದಳು. ವಿಕಾಸ್ ಸಿಂಗ್ ಒಬ್ಬ ಕಟ್ಟುನಿಟ್ಟಾದ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು. ಪೂಜಾ ಅವರಿಗೆ ಸಂಪೂರ್ಣ ವಿಡಿಯೋ ತೋರಿಸಿ ಘಟನೆಯ ಬಗ್ಗೆ ವಿವರವಾಗಿ ವಿವರಿಸಿದಳು. ವಿಡಿಯೋ ನೋಡಿದ ಡಿಎಸ್ಪಿ ಆಶ್ಚರ್ಯಚಕಿತರಾದರು. ಮೇಡಮ್, ಇದು ದೊಡ್ಡ ಪ್ರಕರಣ. ಮಲ್ಹೋತ್ರ ಹೆಸರು ಅನೇಕ ಬಾರಿ ಕೇಳಿ ಬಂದಿದೆ, ಆದರೆ ಇಲ್ಲಿಯವರೆಗೂ ಯಾವುದೇ ಗಟ್ಟಿ ಸಾಕ್ಷಿ ಇರಲಿಲ್ಲ. ನೀವು ಅದ್ಭುತ ಕೆಲಸ ಮಾಡಿದ್ದೀರಿ ಎಂದು ಅವರು ಗಂಭೀರ ಸ್ವರದಲ್ಲಿ ಹೇಳಿದರು. ಸರ್, ಈ ಪ್ರಕರಣವನ್ನ ಮುಚ್ಚಿ ಹಾಕಬಾರದು. ನಾನೇ ಖುದ್ದಾಗಿ ಬಂದು ಸಾಕ್ಷಿ ಹೇಳುತ್ತೇನೆ ಎಂದು ಪೂಜಾ ದೃಢವಾಗಿ ಹೇಳಿದಳು. ಅದಕ್ಕೆ ಡಿಎಸ್ಪಿ ಕೂಡ ಒಪ್ಪಿಕೊಂಡರು. ನಿಮಗೆ ನಮ್ಮ ಸಂಪೂರ್ಣ ಸಹಾಯ ಸಿಗುತ್ತದೆ, ಆದ್ರೆ ಯಾವುದೇ ದೋಷ ಉಳಿಯದಂತೆ ನಮಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳು ಬೇಕು ಎಂದು ಹೇಳಿದರು. ಇದನ್ನು ಕೇಳಿ ಪೂಜಾ ತನ್ನ ಮುಂದಿನ ಹೆಜ್ಜೆ ಬಗ್ಗೆ ಹೇಳಿದಳು. ಸರ್, ನಾನು ಮತ್ತೊಂದು ರೆಕಾರ್ಡಿಂಗ್ ಮಾಡುತ್ತೇನೆ. ಈ ಬಾರಿ ಆಡಿಯೋ ಕೂಡ ಇರಲಿದೆ ಮತ್ತು ಕೆಲವು ಸ್ಥಳೀಯರನ್ನು ಕರೆದುಕೊಂಡು ಥಿಂಕ್ ಮಾಡುತ್ತೇನೆ. ಇದರಿಂದ ಪ್ರಕರಣ ನ್ಯಾಯಾಲಯದಲ್ಲಿ ಗಟ್ಟಿಯಾಗಿ ನಿಲ್ಲುತ್ತದೆ. ಇದನ್ನು ಕೇಳಿದ ಡಿಎಸ್ಪಿ ಅವರ ಯೋಜನೆಯನ್ನು ಒಪ್ಪಿ ನಿಮಗೆ ಭದ್ರತೆಯನ್ನು ಒದಗಿಸಲಾಗುವುದು. ನಾನು ಈ ವಿಷಯವನ್ನು ಸ್ವತಃ ಎಸ್ಪಿ ಅವರಿಗೆ ತಲುಪಿಸುತ್ತೇನೆ ಎಂದು ಹೇಳಿದರು. ಆ ರಾತ್ರಿ ಪೂಜಾ ಮತ್ತೊಂದು ಯೋಜನೆ ರೂಪಿಸಿದಳು. ಈ ಬಾರಿ ನೆರೆಹೊರೆಯ ಇಬ್ಬರು ವಿಶ್ವಾಸಾರ್ಹ ಹುಡುಗರು ಮತ್ತು ಒಬ್ಬ ಮಹಿಳೆಯನ್ನು ಜೊತೆಗೆ ಕರೆದುಕೊಂಡರು. ಮಹಿಳೆ ಸಾಮಾನ್ಯ ದಾರಿ ಹೋಗಲಂತೆ ಅಲ್ಲಿಂದ ಹಾದು ಹೋಗಬೇಕು ಮತ್ತು ಉಳಿದ ಇಬ್ಬರು ಹುಡುಗರು ಸ್ವಲ್ಪ ದೂರದಲ್ಲಿ ನಿಲ್ಲಬೇಕು ಎಂದು ನಿರ್ಧರಿಸಿದರು. ಪೂಜಾ ಸ್ವತಃ ಕ್ಯಾಮರಾ ಜೊತೆ ಸಿದ್ಧಳಾಗಿದ್ದಳು. ನಿರೀಕ್ಷೆಯಂತೆ ಮಲ್ಹೋತ್ರ ಮತ್ತು ಆತನ ಹೆಡ್ ಕಾನ್ಸ್ಟೇಬಲ್ ಗಳು ಮತ್ತೆ ಅದೇ ರೀತಿ ವರ್ತಿಸುತ್ತಿರುವುದು ಕಂಡು ಬಂತು. ಅವರು ಆ ಮಹಿಳೆಯನ್ನು ತಡೆಯಲು ಪ್ರಯತ್ನಿಸಿದರು, ಕೆಟ್ಟ ಮಾತುಗಳನ್ನು ಆಡಿದರು ಮತ್ತು ಕೈ ಹಿಡಿಯಲು ಪ್ರಯತ್ನಿಸಿದರು. ಎಲ್ಲವೂ ಕ್ಯಾಮರಾದಲ್ಲಿ ರೆಕಾರ್ಡ್ ಆಯಿತು. ಈ ಬಾರಿ ಪೂಜಾ ಅವರ ಬಳಿ ವಿಡಿಯೋ ಮತ್ತು ಆಡಿಯೋ ಎರಡು ಸಾಕ್ಷ್ಯಗಳಿದ್ದವು. ಮರುದಿನ ಬೆಳಿಗ್ಗೆ ಪೂಜಾ ನೇರವಾಗಿ ಎಸ್ಪಿ ಸಂದೀಪ್ ಚೌಹಾಣ್ ಅವರ ಬಳಿಗೆ ಹೋದಳು. ಎಲ್ಲ ಸಾಕ್ಷ್ಯಗಳು ಮತ್ತು ಸಾರ್ವಜನಿಕ ಸಾಕ್ಷಿಗಳ ಪಟ್ಟಿಯನ್ನು ತೋರಿಸಿದಳು. ವಿಡಿಯೋ ನೋಡುತ್ತಿದ್ದಂತೆ ಎಸ್ಪಿ ಮೇಜಿನ ಮೇಲೆ ಕೈ ಕುಟ್ಟಿದರು. ಈ ಜನ ಪೊಲೀಸರು ಎಂದು ಕರೆಯಲು ಯೋಗ್ಯರಲ್ಲ. ಮೇಡಮ್, ನೀವು ತುಂಬಾ ಧೈರ್ಯ ತೋರಿಸಿದ್ದೀರಿ. ನಾನು ಇದನ್ನು ತಕ್ಷಣವೇ ಡಿಎಂ ಮೇಡಮ್ ಅವರಿಗೆ ತಲುಪಿಸುತ್ತೇನೆ ಎಂದು ಹೇಳಿದರು. ಅದರ ನಂತರ ಪೂಜಾ ಮತ್ತು ಎಸ್ಪಿ ಸ್ವತಃ ಡಿಎಂ ಶ್ರುತಿ ವರ್ಮಾ ಅವರ ಕಚೇರಿಗೆ ಹೋದರು. ಶ್ರುತಿ ವರ್ಮಾ ತಮ್ಮ ಕಟ್ಟುನಿಟ್ಟಾದ ನಿರ್ಧಾರಗಳಿಗೆ ಹೆಸರುವಾಸಿಯಾಗಿದ್ದವರು. ಅವರು ವಿಡಿಯೋ ನೋಡಿ ಕಠಿಣ ಧ್ವನಿಯಲ್ಲಿ ಈ ರೀತಿಯಾಗಿ ಹೇಳಿದರು. ಇದು ನಾಚಿಕೆಗೇಡಿನ ವಿಷಯ. ಇಂತಹ ಜನರು ಪೊಲೀಸ್ ಸಮವಸ್ತ್ರಕ್ಕೆ ಕಳಂಕ. ಮೇಡಮ್, ನಾನು ನಿಮ್ಮ ಜೊತೆಗಿದ್ದೇನೆ ಎಂದರು. ಆಗ ಡಿಎಂ ತಕ್ಷಣವೇ ಇಡೀ ಪ್ರಕರಣದ ತನಿಖೆಗೆ ವಿಶೇಷ ತಂಡವನ್ನು ರಚಿಸುವಂತೆ ಆದೇಶಿಸಿದರು. ಜೊತೆಗೆ ಮಲ್ಹೋತ್ರ ಮತ್ತು ಆತನ ಹೆಡ್ ಕಾನ್ಸ್ಟೇಬಲ್ ಗಳನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಲು ಪ್ರಸ್ತಾಪವನ್ನು ಸಿದ್ಧಪಡಿಸುವಂತೆ ಹೇಳಿದರು. ಈಗ ಪೂಜಾ ಅವರ ಶ್ರಮ ಫಲ ನೀಡುತ್ತಿತ್ತು. ಮಲ್ಹೋತ್ರ ಮತ್ತು ಆತನ ಸಹಚರರಿಗೆ ಮುಂದೆ ಏನಾಗಲಿದೆ ಎಂಬುದು ಗೊತ್ತಿರಲಿಲ್ಲ. ಪೂಜಾ ಸಾರ್ವಜನಿಕ ಸಾಕ್ಷಿಗಳಿಂದ ಲಿಖಿತ ಹೇಳಿಕೆಗಳನ್ನು ತೆಗೆದುಕೊಂಡು ಎಲ್ಲಾ ಸಾಕ್ಷ್ಯಗಳನ್ನು ಒಂದು ಫೈಲ್ ನಲ್ಲಿ ಸಂಗ್ರಹಿಸಿದಳು. ಡಿಎಂ ಮರುದಿನವೇ ಪತ್ರಿಕಾಗೋಷ್ಠಿ ಕರೆಯಲು ಆದೇಶಿಸಿದರು. ಪೂಜಾ ಮೇಡಮ್, ನಾಳೆ ನಿಮ್ಮ ಗೆಲುವಿನ ಮೊದಲ ದಿನವಾಗಿರುತ್ತದೆ. ನಾವು ಈ ರಾಕ್ಷಸರ ಮುಖವಾಡವನ್ನು ಜನರ ಮುಂದೆ ಬಹಿರಂಗಪಡಿಸುತ್ತೇವೆ ಎಂದು ಹೇಳಿದರು. ಪೂಜಾ ಅವರ ಕಣ್ಣುಗಳಲ್ಲಿ ಒಳಪಿತ್ತು. ಈಗ ಅವರು ಕೇವಲ ಅಮಾನತುಗೊಳ್ಳುವುದಿಲ್ಲ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಎಂದು ಪಾಠ ಕಲಿಯುತ್ತಾರೆ ಎಂದು ಅವರು ಆಲೋಚನೆ ಮಾಡುತ್ತಿದ್ದರು. ಮರುದಿನ ಬೆಳಿಗ್ಗೆ ನಗರದಲ್ಲಿ ಸಂಚಲನ ಉಂಟಾಗಿತ್ತು. ಪೂಜಾ ಶರ್ಮಾ ಡಿಎಂ ಆದೇಶದ ಮೇರೆಗೆ ಎಲ್ಲ ಸಾಕ್ಷ್ಯಗಳನ್ನು ಸಲ್ಲಿಸುತ್ತಿದ್ದಂತೆ ಪ್ರಕರಣ ವೇಗ ಪಡೆದುಕೊಂಡಿತು. ಡಿಎಂ ಶ್ರುತಿ ವರ್ಮಾ ಅದೇ ದಿನ ಬೆಳಿಗ್ಗೆ ಜಿಲ್ಲೆಯ ಅತಿ ದೊಡ್ಡ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದರು. ಸುದ್ದಿ ಹರಡುತ್ತಿದ್ದಂತೆ ಮಾಧ್ಯಮದವರು, ಸಾರ್ವಜನಿಕರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಜಮಾಯಿಸಿದರು. ಪೂಜಾ ತನ್ನ ಕೈಯಲ್ಲಿ ಆ ಫೈಲ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಅದರಲ್ಲಿ ಕಳೆದ 3 ದಿನಗಳಲ್ಲಿ ಸಂಗ್ರಹಿಸಿದ ಎಲ್ಲ ವಿಡಿಯೋ, ಆಡಿಯೋ ರೆಕಾರ್ಡಿಂಗ್ಗಳು ಮತ್ತು ಸಾರ್ವಜನಿಕರ ಲಿಖಿತ ಹೇಳಿಕೆಗಳಿದ್ದವು. ಈ ಫೈಲ್ ಈಗ ಇನ್ಸ್ಪೆಕ್ಟರ್ ಮಲ್ಹೋತ್ರ ಮತ್ತು ಆತನ ಸಹಚರರ ವೃತ್ತಿ ಜೀವನವನ್ನು ಕೊನೆಗೊಳಿಸುತ್ತಿತ್ತು. ಡಿಎಂ ಶ್ರುತಿ ವರ್ಮಾ ಸಭಾಂಗಣಕ್ಕೆ ಬಂದರು. ಅವರ ಮುಖ ಗಂಭೀರವಾಗಿತ್ತು ಮತ್ತು ಅವರ ಧ್ವನಿಯಲ್ಲಿ ಕೋಪ ಸ್ಪಷ್ಟವಾಗಿತ್ತು. ನಾವೆಲ್ಲರೂ ಇಲ್ಲಿ ಸೇರಿರುವುದಕ್ಕೆ ಕಾರಣವೇನೆಂದರೆ ನಮ್ಮ ಪೊಲೀಸ್ ಪಡೆಯಲ್ಲಿನ ಕೆಲವು ಜನರು ಸಮವಸ್ತ್ರಕ್ಕೆ ಯೋಗ್ಯರಲ್ಲ, ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ. ಐಪಿಎಸ್ ಪೂಜಾ ಶರ್ಮಾ ತಮ್ಮ ಜೀವಕ್ಕೆ ಅಪಾಯ ತಂದುಕೊಂಡು ಈ ಅಪರಾಧಿಗಳ ಮುಖವಾಡವನ್ನು ಬಯಲು ಮಾಡಿದ್ದಾರೆ. ಇಂದು ಈ ವಿಡಿಯೋಗಳನ್ನು ಸಾರ್ವಜನಿಕ ಮತ್ತು ಮಾಧ್ಯಮದ ಮುಂದೆ ಪ್ರದರ್ಶಿಸಲಾಗುವುದು ಎಂದು ಹೇಳಿದರು. ಆಗ ಪೂಜಾ ಮುಂದೆ ಬಂದರು. ಅವರು ಮೈಕ್ ತೆಗೆದುಕೊಂಡು ಎಲ್ಲರನ್ನು
ಉದ್ದೇಶಿಸಿ ಮಾತನಾಡಿದರು. 3 ದಿನಗಳ ಹಿಂದೆ ನಮ್ಮ ಜಿಲ್ಲೆಯ ಠಾಣೆಯಲ್ಲಿ ನಿಯೋಜಿತರಾಗಿದ್ದ ಇನ್ಸ್ಪೆಕ್ಟರ್ ಮಲ್ಹೋತ್ರಾ ಮತ್ತು ಅವರ ಹೆಡ್ ಕಾನ್ಸ್ಟೇಬಲ್ಗಳು ಬಹಿರಂಗವಾಗಿ ಕುಡಿದು ಮಹಿಳೆಯರಿಗೆ ತೊಂದರೆ ನೀಡುತ್ತಿರುವುದನ್ನು ನಾನು ನೋಡಿದೆ. ನಾನು ಅವರನ್ನು ತಡೆಯಲು ಪ್ರಯತ್ನಿಸಿದೆ, ಆದರೆ ಅವರು ನನ್ನ ಮೇಲೆ ಕೈ ಎತ್ತಿದರು. ನಾನು ಇನ್ನು ಮೌನವಾಗಿದ್ದರೆ ಈ ರಾಕ್ಷಸರು ಇನ್ನೂ ಎಷ್ಟು ಹೆಣ್ಣು ಮಕ್ಕಳನ್ನು ಹಾಳು ಮಾಡುತ್ತಾರೆ ಎಂದು ಯೋಚಿಸಿದೆ. ಅದಕ್ಕಾಗಿ ನಾನು ಅವರ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹಿಸಿದೆ ಎಂದು ಹೇಳಿದರು. ಇದರ ನಂತರ ಅವರು ಮಾಧ್ಯಮ ಮತ್ತು ಸಾರ್ವಜನಿಕರ ಮುಂದೆ ಆ ವಿಡಿಯೋಗಳನ್ನು ಪ್ರಸಾರ ಮಾಡಿದರು. ಪರದೆಯ ಮೇಲೆ ಮಲ್ಹೋತ್ರಾ ಮತ್ತು ಕಾನ್ಸ್ಟೇಬಲ್ಗಳು ಕುಡಿದು ರಸ್ತೆಯಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡುವುದು, ಕೆಟ್ಟ ಮಾತುಗಳನ್ನು ಆಡುವುದು ಮತ್ತು ಡ್ರಿಂಕ್ಸ್ ಮಾಡುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವಿಡಿಯೋ ನೋಡಿದ ತಕ್ಷಣ ಸಭಾಂಗಣದಲ್ಲಿದ್ದ ಜನರು ಕೆರಳಿದರು. ಮಾಧ್ಯಮದ ಕ್ಯಾಮೆರಾಗಳು ನಿರಂತರವಾಗಿ ಮಿನುಗುತ್ತಿದ್ದವು. ಆಗ ಜನರೆಲ್ಲರೂ ಇವರನ್ನು ಅಮಾನತುಗೊಳಿಸಿ ಜೈಲಿಗೆ ಕಳುಹಿಸಿ ಎಂದು ಕೂಗುತ್ತಿದ್ದರು. ಆಗ ಡಿಎಂ ಮೇಡಂ ಎಲ್ಲರನ್ನು ಸುಮ್ಮನಾಗಿಸಿ ಈ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ, ಅವರು ಇನ್ಸ್ಪೆಕ್ಟರ್ ಆಗಿರಲಿ ಅಥವಾ ಕಾನ್ಸ್ಟೇಬಲ್ ಆಗಿರಲಿ ಎಂದರು. ಇದೇ ಸಮಯದಲ್ಲಿ ಮಲ್ಹೋತ್ರಾ ಮತ್ತು ಅವರ ಹವಾಲ್ದಾರರಿಗೆ ತಮ್ಮ ವಿರುದ್ಧದ ಪುರಾವೆಗಳೊಂದಿಗೆ ಡಿಎಂ ಮತ್ತು ಮಾಧ್ಯಮದ ಮುಂದೆ ಎಲ್ಲವೂ ಬಹಿರಂಗವಾಗಿದೆ ಎಂಬ ಸುದ್ದಿ ತಲುಪಿದ ತಕ್ಷಣ ಪೊಲೀಸ್ ಠಾಣೆಯಲ್ಲಿ ಗದ್ದಲ ಶುರುವಾಯಿತು. ಮಲ್ಹೋತ್ರಾ ಕೋಪ ಮತ್ತು ಭಯದಿಂದ ಹುಚ್ಚನಂತೆ ಇದೆಲ್ಲ ಪೂಜಾ ಶರ್ಮಳ ಪಿತೂರಿ, ಆದರೆ ಯಾರು ನನ್ನನ್ನು ಸಸ್ಪೆಂಡ್ ಮಾಡುತ್ತಾರೆ ನೋಡೋಣ ಎಂದು ಜೋರಾಗಿ ಕೂಗಿದನು. ಅದೇ ಸಮಯದಲ್ಲಿ ಡಿಎಸ್ಪಿ ವಿಕಾಸ್ ಸಿಂಗ್ ಮತ್ತು ಎಸ್ಪಿ ಸಂದೀಪ್ ಚೌಹಾಣ್ ಪೊಲೀಸರೊಂದಿಗೆ ಠಾಣೆಗೆ ಬಂದರು. ಎಸ್ಪಿ ಕಠಿಣ ಧ್ವನಿಯಲ್ಲಿ, ಇನ್ಸ್ಪೆಕ್ಟರ್ ಮಲ್ಹೋತ್ರಾ, ನೀನು ಸೊಕ್ಕಿನ ಮಾತುಗಳನ್ನಾಡಲು ಪ್ರಯತ್ನ ಮಾಡಬೇಡ ಎಂದರು. ಸರ್, ಇದೆಲ್ಲ ಸುಳ್ಳು, ನನ್ನನ್ನು ಸಿಕ್ಕಿ ಹಾಕಿಸಲಾಗುತ್ತಿದೆ ಎಂದನು. ಆದರೆ ಎಸ್ಪಿ ಅವನ ಮಾತುಗಳನ್ನು ಕೇಳಲಿಲ್ಲ. ಅವರು, ನಿಮ್ಮ ವಿರುದ್ಧದ ಪುರಾವೆಗಳು ಬಲವಾಗಿವೆ. ನೀವು ಕಾನೂನು ಮತ್ತು ಪೊಲೀಸ್ ಯೂನಿಫಾರ್ಮ್ ಎರಡನ್ನು ಅವಮಾನಿಸಿದ್ದೀರಿ. ಡಿಎಂ ಮೇಡಂ ಅವರ ಆದೇಶದ ಮೇರೆಗೆ ನಿಮ್ಮನ್ನು ಮತ್ತು ನಿಮ್ಮ ಎಲ್ಲ ಸಹೋದ್ಯೋಗಿಗಳನ್ನು ತಕ್ಷಣವೇ ಅಮಾನತುಗೊಳಿಸಲಾಗುತ್ತಿದೆ. ತನಿಖೆಯ ನಂತರ ನಿಮ್ಮ ವಿರುದ್ಧ ಮೊಕದ್ದಮೆ ಕೂಡ ದಾಖಲಿಸಲಾಗುತ್ತದೆ ಎಂದರು. ಇದನ್ನು ಕೇಳಿದ ತಕ್ಷಣ ಮಲ್ಹೋತ್ರಾ ಮುಖದ ಬಣ್ಣ ಬದಲಾಯಿತು. ಪೂಜಾ ಕೂಡ ಅಲ್ಲಿಯೇ ಇದ್ದಳು. ಮಲ್ಹೋತ್ರಾ ಕಣ್ಣು ಆಕೆಯ ಮೇಲೆ ಬಿದ್ದಾಗ ಅವನು ಕೋಪದಿಂದ, ನೀನು ನನ್ನನ್ನು ಹಾಳು ಮಾಡಿದೆ ಎಂದು ಗೊಣಗಿದನು. ಆಗ ಪೂಜಾ ಶಾಂತ ಹಾಗೂ ಕಠಿಣ ಧ್ವನಿಯಲ್ಲಿ, ಇಲ್ಲ ಮಲ್ಹೋತ್ರಾ, ನೀನು ನಿನ್ನನ್ನೇ ಹಾಳು ಮಾಡಿಕೊಂಡಿದ್ದೀಯಾ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಎಂದಳು. ಆಗ ಎಸ್ಪಿ ಕೈಕೋಳ ಹಾಕಿ ಎಂದು ಆದೇಶ ಮಾಡಿದರು. ಮಲ್ಹೋತ್ರಾ ಮತ್ತು ಅವನ ಸಹಚರರ ಕೈಗಳಿಗೆ ಕೈಕೋಳ ಹಾಕಲಾಯಿತು. ಇದನ್ನು ನೋಡಿದ ಠಾಣೆಯ ಉಳಿದ ಪೊಲೀಸರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ಆ ದಿನದ ನಂತರ ಠಾಣೆಯಲ್ಲಿ ಬಹಳಷ್ಟು ಸುಧಾರಣೆಗಳಾದವು. ಈ ಯೂನಿಫಾರ್ಮ್ ಏಕೆ ಮತ್ತು ಅದರ ಕೆಲಸ ಏನು ಎಂದು ಎಲ್ಲ ಪೊಲೀಸರು ಅರ್ಥ ಮಾಡಿಕೊಂಡಿದ್ದರು. ಆ ದಿನದ ನಂತರ ಎಲ್ಲರೂ ಸುಧಾರಿಸಿದರು ಮತ್ತು ಪೊಲೀಸ್ ಠಾಣೆ ಮಾತ್ರವಲ್ಲ, ಇಡೀ ನಗರವೇ ಬದಲಾಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.